ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಮನೆ ಮಗಳು ಚೈತ್ರ. ನಾನಿವತ್ತು ಏನು ಮಾಡಕ್ಕೆ ಹೊಂಟೀನಿ ಅಂತಂದ್ರೆ ಟೊಮ್ಯಾಟೊ ಚಟ್ನಿ. ನೋಡು, ದಿಢೀರಾಗಿ ಅತ್ಯಂತ ರುಚಿಯಾಗಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲು ನಾನೊಂದು ಕಪ್ ಶೇಂಗಾ ತೊಗೊಂಡೀನಿ. ಅವನ್ನ ಚೆನ್ನಾಗಿ ಮೇಲೆ ಹುರ್ಕೋಬೇಕು. ಬರೋ ಹಂಗೆ, ಆಮೇಲೆ ಅವು ಚಟಪಟ ಅಂತ ಸದ್ದು ಬರೋ ಹಂಗೆ ಹುರ್ಕೋಬೇಕು. ನನ್ನ ಈ ವಿಡಿಯೋ ನಿಮಗೆ ಏನಾರ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಈಗ ಶೇಂಗಾ ಹುರಿದು ತೆಗೆದು ಅದ ಬಾಣಲಿಗೆ ನಾನು 4 ಟೊಮೆಟೊ ಕಾಯಿ ಹೆಚ್ಚಿಟ್ಕೊಂಡೀನಿ. ಅವನ್ನು ಹುರ್ಕೊಳಕತ್ತೀನಿ. ಗೋಲ್ಡನ್ ಕಲರ್ ಬರಬೇಕು ಮತ್ತು ಸ್ವಲ್ಪ ಮೆತ್ತಗಾಗಬೇಕು. ಅಲ್ಲಿ ಮಟ ಅವನ್ನ ಹುರಿಬೇಕು. ಈ ರೀತಿಯಾಗಿಲ್ಲ, ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಮತ್ತು ಚೆನ್ನಾಗಿ ಹುರಿಬೇಕು. ಅಂದ್ರೆ ಅದರದ್ದು ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಈಗ ಅದಕ್ಕೆ ಒಂದು 5 ಹಸಿಮೆಣಸಿನ್ಕಾಯಿ ಅವನ್ನು ಹಾಕ್ಕೊಂಡು ಅದರಲ್ಲಿ ಹುರಿಬೇಕು. ಅದರಲ್ಲಿ ಮತ್ತು ಬೆಳ್ಳುಳ್ಳಿ, ಜೀರಿಗೆ ಹಾಕ್ತೀವಿ. ಈಗ ಇದನ್ನು ಹುರಿಯುವಾಗ ಒಂಥರ ಮಸ್ತ್ ಘಮ ಬರ್ತದೆ. ಒಂದು ಸ್ವಲ್ಪ ಹುರಿದ್ಮೇಲೆ ಅದಕ್ಕೆ ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕ್ಕೊಂಡೆ. ಈಗ ಅದಕ್ಕೆ ಬೇಕಾಗಿರುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿರಿ. ನಾನು ಯಾವಾಗಲೂ ಉಪಯೋಗಿಸೋದು ಕೆಂಪು ಕಲ್ಲುಪ್ಪನ್ನು. ವೈಟ್ ಉಪ್ಪು ಭಾಳ ಉಪಯೋಗ ಮಾಡಬಾರ್ದು ಅಂತಾರೆ, ಅದಕ್ಕೆ ನಾನು ಅದನ್ನು ಜಾಸ್ತಿ ಉಪಯೋಗಿಸೋದಿಲ್ಲ. ಈಗ ಇದು ಹುರಿದಾಯ್ತಲ್ಲ, ಇದನ್ನು ಸ್ವಲ್ಪ ಮುಚ್ಚಿಟ್ಬಿಡ್ಬೇಕು 1-2 ನಿಮಿಷ. ತಣ್ಣಗಾಗೋವರೆಗೂ ನಾವು ಶೇಂಗಾನ ಏನು ಹುರ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಈಗ ಅದ ಪೌಡ್ರಿಗೆ ತಣ್ಣಗಾಗಕ್ಕೆ ಏನು ಬಿಟ್ಟಿದ್ವಲ್ಲ ಟೊಮ್ಯಾಟೊ ಮಿಕ್ಸ್ಚರ್, ಅದನ್ನು ಹಾಕ್ಕೋಬೇಕು. ಮತ್ತು ಒಂಚೂರು ಬೆಲ್ಲ ಹಾಕ್ಕೋಬೇಕು. ಇವಾಗ ಇದನ್ನು ಅವಡಾಜಿದ್ದ ರುಬ್ಬಿದ ಮೇಲೆ ಅದಕ್ಕೆ ಒಂದು 4 ಚಮಚದಷ್ಟು ಗುರಳ್ ಪುಡಿ ಹಾಕ್ಕೊಂಡು ರುಬ್ಬಿನಿ. ಈಗ ನಮ್ಮ ಟೊಮ್ಯಾಟೊ ಚಟ್ನಿ ರೆಡಿಯಾಗೈತಿ. ಇದನ್ನು ಮಾಡಿರಿ, ಟೇಸ್ಟ್ ಮಾಡಿರಿ, ಹೆಂಗೈತಿ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ.